5 ಸರಿ ಬದಲಾವಣೆ ಮಾಡಿದ್ದು ಸಮರ್ಥ ನಾಯಕತ್ವ ಇರ್ಲಿಲ್ಲ ಅಂತ ಅರ್ಥ ಮಾಡ್ಕೊಬೇಕ ನಾವು. ಆಯ್ತು, ಏನ್ ಬೇಕಾದ ಅರ್ಥ ಮಾಡ್ಕೊಳ್ಳಿ. ಮಾತಾಡ್ಬೋದು, ಹಿಂಗೆಲ್ಲ ನೀವು ಹೇಳಿದ್ದೀರಾ. ನೀವು ಮಾತಾಡ್ತಾರೆ. 5 ಸರಿ ಚೇಂಜ್ ಮಾಡಿ. ಆಯ್ತು, ಯಾರ್ಯಾರಿಗೆ ಹೇಗೆ ಬೇಕು ಬಹಳ ಸ್ಪಷ್ಟವಾಗಿ ಅಧ್ಯಕ್ಷರೇ, ನೀವು ಅಷ್ಟೇ ಮಾತಾಡಿ. ಒಂದ್ ನಿಮಿಷ ಸರ್, ಮಾತಾಡಿ. ಈಗ ನಾಯಕತ್ವ ಇದ್ದಿದ್ದಕ್ಕೆ ಬದಲಾವಣೆ ಮಾಡಿದ್ವಿ. ನಾಯಕರ ಸಂಖ್ಯೆ ಜಾಸ್ತಿ. ಗೂಗಲ್ ಕಂಪ್ನಿಗೆ ಹೋಯ್ತಲ್ಲ, ಅದಕ್ಕೆಲ್ಲ ಉತ್ತರ ಇಲ್ಲ, ಬರೀ ಇದ್ದದೆ. ನಿಮ್ಮ ನಾಯಕರ ಕೇಳಿ, ಗೂಗಲ್ ಕಂಪ್ನಿ ಹೋದಾಗ ಏನು ಉತ್ತರ ಕೊಟ್ಟಿಲ್ಲ ಅದಕ್ಕೆ. ನಿಮ್ಮ ನಾಯಕರೆಲ್ಲ ಕೇಳಿ. ಆಂಧ್ರಾಗೆಲ್ಲ ಕಂಪ್ನಿ ಜನ ಬೈತಾ ಇದ್ದಾರೆ, ಸುಮ್ಮನೆ ಇದ್ದೀರಾ? ಆಡಳಿತ ಮಾಡುವ ತಾಕತ್ತಿಲ್ಲ. ನಾವು ಹೇಳಿದ್ಕೆ ಬಹಳಷ್ಟು ಸದಸ್ಯರು ಕೋಪ ಮಾಡ್ಕೊಂಡ್ರು, ಬೇಜಾರು ಮಾಡ್ಕೊಂಡ್ರು, ವ್ಯಾಘ್ರದ ರೀತಿಯಾಗಿ ಏನೋ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ನಾವು ಹೇಳಿದ್ಕೆ ಕೋಪ ಮಾಡ್ಕೊಂಡ್ರೆ ನೀವು, ನಿಮ್ಮ ರಂಗನಾಥ್ ಅವರು, ನನ್ನ ರಾಜಕೀಯ ಗುರು DKC ಅವರು, ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಇದನ್ನು ಸುಮ್ಮನೆ ಚರ್ಚೆ ಮುಗಿತದ. ಮಾನ್ಯ ಸಭಾಧ್ಯಕ್ಷರೇ, ಅದೇ ಮುಗ್ದೋಯ್ತು. ಮಾನ್ಯ ಸಭಾಧ್ಯಕ್ಷರೇ, ನಾನು ಹೇಳ್ತಾ ಇರೋದು, ಇಲ್ಲಿ ನಾಯಕತ್ವದ ಪ್ರಶ್ನೆ ಬಗೆಹರಿಲ್ಲ ಅಂದ್ರೆ ಮಾನ್ಯ ಸಭಾಧ್ಯಕ್ಷ, ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಆಗಲ್ಲ, ಯಾವುದು ಅಭಿವೃದ್ಧಿ ಆಗಬೇಕು. ಅದರಿಂದ ಇಲ್ಲಿ ಅವರು ಕೂಲಿ ಕೇಳ್ತಾರೆ. ಒಬ್ರು ಯಾರು ರಾಮನಗರದ ಶಾಸಕರು ಕೂಲಿ ಕೊಟ್ಟಿದ್ದಾರೆ ಅಂತ, ಇನ್ನ ರಾಜಣ್ಣ ಅದಕ್ಕೆ ಕೇಳ್ತಾನೆ, ಪರಮೇಶ್ವರ್ ಕೂಲಿ ಯಾವಾಗ ಕೊಟ್ಟಿದ್ದೀರಾ ಅಂತ. ಎಲ್ಲ ದಿನ ಪತ್ರಿಕೆಯಲ್ಲಿ ಬರ್ತಾ ಇದ್ರೆ ಏನ್ ಅನ್ಸ್ತೈತೆ ಅಧಿಕಾರಿಗಳಿಗೆ? ಬಿಡಿ, ಅಧಿಕಾರಿಗಳಿಗೆ ಏನ್ ಅನ್ಸ್ತೈತೆ? ಕಿತ್ತಾಡ್ಕೊಂಡಿದಾರಪ್ಪ, ನಾವು ಆರಾಮ್ ಮಜಾ ಮಾಡೋಣ ಅಂತ ಮಜಾ ಮಾಡ್ಕೊಂಡಿರ್ತಾರೆ. ಹಾಗೇನಿಲ್ಲ. ಹಾಗೆ ಇನ್ನೇನು ಅವರು ಕೆಲಸನೇ ಮಾಡಲ್ಲ ಅಧಿಕಾರಿಗಳು, ಏನ್ ಮಾಡ್ತಾರೆ? ಮಾಡೋದೇ ಇಲ್ಲ. ಕೂಲಿ ಕೊಡಿ ಅಂತಾರೆ, ನಮಗ್ ಕೂಲಿ ಕೊಡಿ ಅಂತಾರೆ. ಕಾಂಗ್ರೆಸ್ ಅಧ್ಯಕ್ಷರಾದ್ರೆ ನಾವು ಕೇಳೋದೇ ಇಲ್ಲ, ಯಾರನ್ನ ಮಾಡ್ಕೊಳ್ಳಿ. ಅಲ್ಲ ಅಧ್ಯಕ್ಷರೇ, ನಾನು ಹೇಳೋದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಾನು ಸಲಹೆ ಕೊಡ್ತಾ ಇದ್ದೀನಿ. ಮುಖ್ಯಮಂತ್ರಿಗೆ ಸಲಹೆ ಕೊಡ್ತಾ ಇದ್ದೀನಿ, ಉಪಮುಖ್ಯಮಂತ್ರಿಗಳು ಇಲ್ಲ ಸಲಹೆ ಕೊಡ್ತಾ ಇದ್ದೀನಿ. ನೋಡಿ, ಇಡ್ಲಿ ವಡೆ ಹೋಗಿ ತಿಂದ್ರೆ ಸಮಸ್ಯೆ ಬಗೆಹರಿಯಲ್ಲ. ಆ ತರ ಫಾರ್ಮುಲಾ ಇದ್ರೆ ಇಡೀ ದೇಶಕ್ಕೆ ಕೊಟ್ಬಿಡಿ, ಇಡ್ಲಿ ವಡೆ ತಿಂದ್ರೆ ಸಮಸ್ಯೆ ಬಗೆಹರಿತತೆ ಅಂತ. ಮಾನ್ಯ ಸಭಾಧ್ಯಕ್ಷರ, ನೀವು ಮಾನ್ಯ ಸಭಾಧ್ಯಕ್ಷರ ಮನಸ್ಸುಗಳು ಪ್ರಸ್ತಾಪ ಮಾಡಿದೆ, ಮನಸ್ಸುಗಳು ಒಂದಾಗಬೇಕು. ಮಾನ್ಯ ಸಭಾಧ್ಯಕ್ಷರ ಕಣ್ಣಿಟ್ಟು ಮಾತಾಡಿ ತೀರ್ಮಾನ ಮಾಡೋಣ. ಅಧಿಕಾರ ಹಾದಿ ಬೀದಿಗಳಲ್ಲಿ ಮುಖ್ಯಮಂತ್ರಿ ನಾನು ನಾನು ಮುಖ್ಯಮಂತ್ರಿ. ರಂಗನಾಥ್ ಕೂತ್ಕೊಳ್ಳಿ. 10 ಜನ ನಿತ್ಯ ಅವ್ರಾಗ ಮುಗಿಸ್ಲಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 10 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದ್ ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ತೈತೆ. ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ, ಕಾಂಗ್ರೆಸ್ ಜಾಲಿ ಅನ್ನೋ ತರ ಆಗಿದೆ ಇವಾಗ. ಅದರಿಂದ ಇದನ್ನ ತೀರ್ಮಾನ ಮಾಡ್ಬೇಕು. ಇಲ್ಲಿ ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ, ನಾವು 5 ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು 5 ವರ್ಷದ ಮುಖ್ಯಮಂತ್ರಿ ಅಂತ ನಾನೇ ಮಾಡ್ಬಿಟ್ಟಿದ್ದೀನಿ. 5 ವರ್ಷ ಅಂತಾರೆ. ಶಿವಕುಮಾರ್ ನಾನು ಬಿಡಲ್ಲ ಅಂತಾರೆ. ಸತ್ಯ ಅದೇನ್ ಹೇಳಿದಾರೆ, ಅದು ಯಾವ್ದು ಹಾಡು? ಮುಂದಕ್ಕೆ ಹೋಗುವ ಏನು ಯಾವ ಸತ್ಯವೇ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಕೊಟ್ಟ ಮಾತನ್ನು ಗೋವಿನ ಹಾಡು ಹೇಳ್ತಾರೆ. ಈ ಗೋವ್ ಯಾರು ಹುಲಿ ಯಾರು ನನ್ಗೆ ಗೊತ್ತಾಗ್ತಾ ಇಲ್ಲ. ಹುಲಿ ಯಾರು ಗೋವ್ ಯಾರು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು DK ಶಿವಕುಮಾರ್ಗೂ ಹೇಳ್ತೀನಿ, ನೋಡಪ್ಪ, ಒಂದು ಬೀಚಿದೊಂದು ಕವನ ಇದೆ. ಅದರಲ್ಲಿ ಏನ್ ಹೇಳ್ತಾರೆ, ಅದು ಒಂದು ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅಂತೆ. ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ. ಅದಕ್ಕೆ ಹೇಳ್ತದೆ ಬೀಚಿ, ನೀನ್ ಫಸ್ಟು ಇಲಿ ಹಿಡಿಯೋದನ್ನ ಬಿಡು, ಆಮೇಲೆ ಸಿಂಹ ಆತೀಯ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಅಧಿಕಾರ ಬೇಕು ಅಂದ್ರೆ DK ಶಿವಕುಮಾರ್ ಜೀವನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ, ಒದ್ದು ಕಿತ್ಕೊಂತೀನಿ ಅಂತ. ಒದಿಬೇಕು, ಯಾರನ್ನ ಒದಿಬೇಕು? ಅವ್ರ ಜೀವನನೇ ಒದಿಯೋದೇ ಆಗ್ಬಿಟ್ಟಿದೆ. ಫಸ್ಟ್ ಟೈಮ್ MLA ಆಗ್ಲಿಲ್ಲ ಅವರು, ಕಾಂಗ್ರೆಸ್ ಪಾರ್ಟಿ ಕೊಡ್ಲಿಲ್ಲ, ಒದ್ದು ಕಿತ್ಕೊಂಡ್ರು.
ತಿರ್ಗಾ ಮಂತ್ರಿ ಮಾಡ್ಲಿಲ್ಲ ಎಸ್.ಎಂ. ಕೃಷ್ಣ ಅವರು ಒದ್ ಕಿತ್ಕೊಂಡ್ರು. ಹಾಕಿದ್ ಮತ್ತೆ ತಿರ್ಗಾ ಧರ್ಮಸಿಂಗ್ ಅವರಿದ್ರು ಮಂತ್ರಿ ಮಾಡ್ಲಿಲ್ಲ ಒದ್ ಕಿತ್ಕೊಂಡ್ರು. ಬಿರಿ ಒದ್ದು ಕಿತ್ಕೊಳ್ಳೋದೇ ಅವ್ರ ಜೀವನ ಪೂರ್ತಿ ಒದ್ದು ಕಿತ್ಕೊಂಡ ಆಗಿದೆ. ಅದರಿಂದ ಇಲ್ಲಿ ನಮ್ ತೀರ್ಮಾನ ಆಡ್ಬೇಕು. ತೀರ್ಮಾನ ಆಗಿ ಮುಖ್ಯಮಂತ್ರಿಗಳು ಒಂದು ಸಮರ್ಥ ಕರ್ನಾಟಕಕ್ಕೆ ಒಳ್ಳೇದಾಗ್ತದೆ. ಇಲ್ಲಿ ನಾನು ಹೇಳೋದು ಅವರು ನನ್ನ ಕೊನೆ ನಾನು ಇವತ್ತು ಇದಕ್ಕೂ ಏನ್ ಸಂಬಂಧ? ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಒಂದು ಪ್ರಸ್ತಾಪ ಮುಖ್ಯಮಂತ್ರಿಗಳು ಏನೇನು ಭರವಸೆ ಕೊಟ್ಟಿದ್ದಾರೆ ಕಳೆದ 2 ವರ್ಷದಲ್ಲಿ ಏನೇನು ಭರವಸೆ ಕೊಟ್ಟಿದ್ದಾರೋ ದಯವಿಟ್ಟು ಅದನ್ನ ಹೇಳ್ಬೇಕು. ನಮಗೆ ಉತ್ತರ ಕರ್ನಾಟಕ ಜನತೆಗೆ ಹೇಳ್ಬೇಕು, ನಾನು ಇಷ್ಟು ಭರವಸೆ ಕೊಟ್ಟಿದ್ದೀನಿ, ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ, ಇಷ್ಟು ಪ್ರಾರಂಭ ಮಾಡಿದ್ದೀನಿ, ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಉತ್ತರ ಕರ್ನಾಟಕದ ಜನತೆಗೆ ಅವ್ರು ಹೇಳ್ಬೇಕು. ಕಳೆದ 2 ಅಧಿವೇಶನದಲ್ಲಿ ಅವ್ರು ಕೊಟ್ಟಿರೋಂಥದ್ದನ್ನ ಅವ್ರು ಹೇಳ್ಬೇಕು. ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಇದ್ರ ಬಗ್ಗೆ ಏನು ಉತ್ತರ ಕನ್ನಡ ನಾನು ಹಾಗೆ ಹೇಳಿದ್ದೀನಿ, ಏನು ಅಷ್ಟು ಹಣ ಕೊಟ್ಟಿದ್ದೀರಾ, ಎಷ್ಟು ಖರ್ಚಾಗಿದೆ, ಯಾರು ತಿಂದಿದ್ದಾರೆ, ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇದನ್ನ ದಯವಿಟ್ಟು ವೈಟ್ ಪೇಪರ್ ಬಿಡುಗಡೆ ಮಾಡಿ. ಭರವಸೆಗಳು ಏನೇನು ಕೊಟ್ಟಿದ್ದೀರಾ ಈಡೇರಿಸೋದ್ರ ಬಗ್ಗೆ. ಯಾಕಂದ್ರೆ ಉತ್ತರ ಕರ್ನಾಟಕದ ನನಗೆ ಗೊತ್ತಿಲ್ಲ 96% ಕಾಂಗ್ರೆಸ್ ಈಡೇರಿಸಿದ್ದಾರೆ. ಅವರು ಒಂದು ವೈಟ್ ಪೇಪರ್ ಅನ್ನ ಬಿಡುಗಡೆ ಮಾಡಬೇಕು. ಉತ್ತರ ಕರ್ನಾಟಕಕ್ಕೆ ನಾನು ಏನು ಭರವಸೆಯನ್ನ ಕಳೆದ 2 ಅಸೆಂಬ್ಲಿಯಲ್ಲಿ ಕೊಟ್ಟಿದ್ದೆ ಅದನ್ನ ಈಡೇರಿಸಿದ್ದೀನಿ ಅಂತ ಹೇಳಿ ಭರವಸೆಯನ್ನ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಶ್ವೇತಪತ್ರವನ್ನು ಬಿಡುಗಡೆ ಮಾಡಬೇಕು ಅನ್ನೋದು. ನಾನು ಈ ಸರ್ಕಾರಕ್ಕೆ ಬಿರಿ ಉತ್ತರ ಕರ್ನಾಟಕಕ್ಕೆ ಬಿರಿ ಮೊಸಳೆ ಕಣ್ಣೀರನ್ನ ಹಾಕಬೇಡಿ. ಇಲ್ಲಿ ರೈತರೆಲ್ಲ ರಕ್ತದ ಕಣ್ಣೀರು ಬರ್ತಾ ಇದೆ. ನೀವು ಮೊಸಳೆ ಕಣ್ಣೀರು ಹಾಕಿದ್ರೆ ಇಲ್ಲೇನು ಉದ್ಧಾರ ಆಗಲ್ಲ. ರೈತರ ಬಾಳಲ್ಲಿ ರಕ್ತದ ಕಣ್ಣೀರು ಬರ್ತಾ ಇದೆ. ಆ ಭಾಗಕ್ಕೆ ಒಂದು ಸರಿಯಾದಂತ ಒಂದು ನ್ಯಾಯ ಕೊಡಬೇಕು. ಕಬ್ಬು ಇರ್ಬೋದು, ಜೋಳ ಇರ್ಬೋದು, ಅವ್ರ ಬೆಳೆಗಳ ಹಾನಿ ಆಗಿರೋಂಥದ್ದು ಇರ್ಬೋದು, ಅವ್ರ ಮನೆಗಳಿಗೆ ಕಳ್ಕೊಂಡಿರೋದಿರ್ಬೋದು, ಅವ್ರ ಶಾಪ ನಿಮಗೆ ತಟ್ಟೈತೆ. ಆ ಶಾಪ ತಟ್ಟಕ್ಕೆ ಮುಂಚೆ ನೀವು ಎಚ್ಚೆತ್ತುಕೊಂಡು ಉತ್ತರ ಕರ್ನಾಟಕದ ಸಮಸ್ಯೆಗೆ ಈ ಅಧಿವೇಶನದಲ್ಲೇ ತಾವು ಉತ್ತರ ಕೊಡುವಾಗ ಈ ಶ್ವೇತಪತ್ರವನ್ನು ಬಿಡುಗಡೆ ಮಾಡಿ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಆ ಆಗ್ರಹದೊಂದಿಗೆ ಮುಖ್ಯಮಂತ್ರಿಗಳು ಕೊಡಬೇಕು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.